ಶ್ರೀರಾಮ ಹಾಗೂ ವಸಿಷ್ಠರ ಮಾತುಗಳನ್ನು ಆಲಿಸಿದ ಸಭಿಕರು ಇಬ್ಬರ ಭಾಷಣವನ್ನು ಮುಕ್ತ ಮನಸ್ಸಿನಿಂದ ಪ್ರಶಂಸಿಸಿದರು. ಎಲ್ಲವನ್ನೂ ಆಲಿಸಿ ತಲೆದೂಗಿದ ವಿಶ್ವಾಮಿತ್ರನು ಶ್ರೀರಾಮನನ್ನು ಉದ್ದೇಶಿಸಿ ಹೀಗೆಂದನು. ಹೇ ಶ್ರೀರಾಮ, ಸೂಕ್ಷ್ಮ ಬುದ್ಧಿಯೊಳ್ ಸಕಲವಂ ತಿಳಿದಿರುವೆ, ಪರಮಾತ್ಮ ತತ್ವವಂ ನೀ ಗ್ರಹಿಸಿರುವೆ. ಸೂಕ್ಷ್ಮ ಬುದ್ಧಿಯೊಳ್ ಸಕಲವಂ ತಿಳಿದಿರುವೆ, ಪರಮಾತ್ಮ ತತ್ವವಂ ನೀ ಗ್ರಹಿಸಿರುವೆ. ನಿನ್ನ ಬುದ್ಧಿಯೋ ಶುಕದೇವ ರೂಪದೊಳ್ ಪ್ರಗಲ್ಭವೋ, ನಿನ್ನ ಬುದ್ಧಿಯೋ ಶುಕದೇವ ರೂಪದೊಳ್ ಪ್ರಗಲ್ಭವೋ, ಸತ್ವಸ್ತುಗಳೀಂ ನಿನಗಿಂ ಪ್ರಾಪ್ತವೋ. ನಿನ್ನ ಬುದ್ಧಿಯೋ ಶುಕದೇವ ರೂಪದೊಳ್ ಪ್ರಗಲ್ಭವೋ, ಸತ್ವಸ್ತುಗಳೀಂ ನಿನಗಿಂ ಪ್ರಾಪ್ತವೋ. ತಾತ್ಪರ್ಯ: ಸೂಕ್ಷ್ಮ ಬುದ್ಧಿಯೊಳಗೆ ಸಕಲವನ್ನೂ ತಿಳಿದಿರುವೆ, ಪರಮಾತ್ಮನ ತತ್ವವನ್ನು ನೀನು ಗ್ರಹಿಸಿರುವೆ. ನಿನ್ನ ಈ ಬುದ್ಧಿಯು ಶುಕದೇವನ ರೀತಿಯಲ್ಲಿ ತೀಕ್ಷ್ಣವಾಗಿರುವುದು. ಸಾರಾಂಶವು ಇರುವ ಈ ವಸ್ತುಗಳು ನಿನಗೆ ಇಂದು ದೊರಕಿರುವುದು. ಈಗ ನಿನಗೆ ಒಂದು ಸಂದರ್ಭವನ್ನು ವಿವರಿಸುತ್ತೇನೆ ರಾಜಕುಮಾರ, ಅದನ್ನು ಕೇಳುವವನಾಗು. ಶ್ರೀರಾಮನ ಸಮ್ಮತಿಯನ್ನು ನೋಡಿ ವಿಶ್ವಾಮಿತ್ರ ಮಹರ್ಷಿಯು ಮುಂದುವರೆದನು. ಪರಮಜ್ಞಾನಿಯಾದ ಶುಕದೇವನು ಪರಮಾತ್ಮ ಸತ್ಯವಸ್ತುಗಳನ್ನು ಪ್ರಾಪ್ತ ಮಾಡಿಕೊಂಡು ಸಕಲ ಶಾಸ್ತ್ರಗಳ ಜ್ಞಾನವನ್ನು ಸಂಪಾದಿಸಿದ್ದನು. ಆದರೂ ಅವನ ಮನಸ್ಸಿಗೆ ಶಾಂತಿಯೂ ದೊರೆಯಲಿಲ್ಲ. ಹೀಗಾಗಿ ಏಕಾಂತ ಸ್ಥಳದಲ್ಲಿ ಕುಳಿತಿರುವ ತನ್ನ ತಂದೆಯಾದ ಮುನಿವರ ಶ್ರೀಕೃಷ್ಣ ದ್ವೈಪಾಯನ ವ್ಯಾಸನನ್ನು ಭಕ್ತಿಪೂರ್ವಕವಾಗಿ ವಿಚಾರಿಸಿದನು. ಶುಕದೇವನು ಹೀಗೆಂದು ನುಡಿದನು. ಹೇ ಮುನಿಯೇ, ಸಂಸಾರ ರೂಪವಾದ ಆಡಂಬರದುತ್ಪನ್ನವು ಹೇಗೆ? ಸಂಸಾರ ರೂಪವಾದ ಆಡಂಬರದುತ್ಪನ್ನವು ಹೇಗೆ? ಈ ಆಡಂಬರದ ನಾಶವು ಹೇಗೆ? ಸಂಸಾರ ರೂಪವಾದ ಆಡಂಬರದುತ್ಪನ್ನವು ಹೇಗೆ? ತಾತ್ಪರ್ಯ: ಸಂಸಾರ ರೂಪವಾಗಿರುವ ಈ ಆಡಂಬರದ ಉತ್ಪನ್ನವು ಹೇಗಿರುವುದು? ಈ ಆಡಂಬರದ ನಾಶವು ಹೇಗಾಗುವುದು? ವಿಶ್ವದಲ್ಲಿ ಸಂಸಾರದ ಈ ವಿಸ್ತಾರವು ಹೇಗಿರುವುದು? ಎಷ್ಟು ಕಾಲ ಇದರ ಸ್ಥಿತಿಯು ಇರುವುದು? ವ್ಯಾಸನು ತನಗೆ ತಿಳಿದಿರುವ ಉತ್ತರವನ್ನು ಶುಕದೇವನಿಗೆ ನೀಡಿದರೂ ಅವನಿಗೆ ಅದು ತೃಪ್ತಿಯನ್ನು ತರಲಿಲ್ಲ. ಹೀಗಾಗಿ ವ್ಯಾಸನು ಶುಕದೇವನನ್ನು ರಾಜರ್ಷಿ ಜನಕನ ಬಳಿಗೆ ಹೋಗಲು ತಿಳಿಸಿದನು. ತಾತ್ಪರ್ಯ: ಸಂಸಾರ ರೂಪವಾಗಿರುವ ಈ ಆಡಂಬರದ ಉತ್ಪನ್ನವು ಹೇಗಿರುವುದು? ಈ ಆಡಂಬರದ ನಾಶವು ಹೇಗಾಗುವುದು? ವಿಶ್ವದಲ್ಲಿ ಸಂಸಾರದ ಈ ವಿಸ್ತಾರವು ಹೇಗಿರುವುದು? ಎಷ್ಟು ಕಾಲ ಇದರ ಸ್ಥಿತಿಯು ಇರುವುದು? ವ್ಯಾಸನು ತನಗೆ ತಿಳಿದಿರುವ ಉತ್ತರವನ್ನು ಶುಕದೇವನಿಗೆ ನೀಡಿದರೂ ಅವನಿಗೆ ಅದು ತೃಪ್ತಿಯನ್ನು ತರಲಿಲ್ಲ. ಹೀಗಾಗಿ ವ್ಯಾಸನು ಶುಕದೇವನನ್ನು ರಾಜರ್ಷಿ ಜನಕನ ಬಳಿಗೆ ಹೋಗಲು ತಿಳಿಸಿದನು. ಶುಕದೇವನೋ ಜನಕರಾಜನ ಮಿಥಿಲಾ ನಗರಿಯಂ ಸೇರಿದನೋ. ಜನಕನೋ 7 ದಿನಗಳ್ ದ್ವಾರದಲವನ ಕಾಯಿಸಿದನೋ. ಶುಕದೇವನೋ ಜನಕರಾಜನ ಮಿಥಿಲಾ ನಗರಿಯಂ ಸೇರಿದನೋ. ಜನಕನೋ 7 ದಿನಗಳ್ ದ್ವಾರದಲವನ ಕಾಯಿಸಿದನೋ.
ನಂತರದೊಳ್ ಶುಕದೇವನಂ ಪಟಾಂಗಣದೊಳ್ ಸ್ವಾಗತಿಸಿದನೋ. ಕುಶಲವಂ ವಿಚಾರಿಸದೆ ಸಪ್ತ ದಿನಗಳ ಕಾಲ ಉಳ್ಳಿರಿಸಿದನೋ. ತಾತ್ಪರ್ಯ: ಈ ಶುಕದೇವನೋ ಜನಕರಾಜನ ಮಿಥಿಲ ಎಂಬ ನಗರವನ್ನು ಸೇರಿದನು. ಈ ಜನಕನು 7 ದಿನಗಳ ಕಾಲ ದ್ವಾರದಲ್ಲಿ ಅವನನ್ನು ಕಾಯಿಸಿದನು. ನಂತರ ಮಾತ್ರವೇ ಶುಕದೇವನನ್ನು ಪಟಾಂಗಣದೊಳಗೆ ಸ್ವಾಗತಿಸಿದನು. ಅವನ ಕುಶಲವನ್ನೂ ವಿಚಾರಿಸದೆ 7 ದಿನಗಳ ಕಾಲ ಕುಳ್ಳಿರಿಸಿದನು. ತಾತ್ಪರ್ಯ: ಈ ಶುಕದೇವನೋ ಜನಕರಾಜನ ಮಿಥಿಲ ಎಂಬ ನಗರವನ್ನು ಸೇರಿದನು. ಈ ಜನಕನು 7 ದಿನಗಳ ಕಾಲ ದ್ವಾರದಲ್ಲಿ ಅವನನ್ನು ಕಾಯಿಸಿದನು. ನಂತರ ಮಾತ್ರವೇ ಶುಕದೇವನನ್ನು ಪಟಾಂಗಣದೊಳಗೆ ಸ್ವಾಗತಿಸಿದನು. ಅವನ ಕುಶಲವನ್ನೂ ವಿಚಾರಿಸದೆ 7 ದಿನಗಳ ಕಾಲ ಕುಳ್ಳಿರಿಸಿದನು. ತರುವಾಯ ಶುಕದೇವನಂ ಅಂತಃಪುರದೊಳೆ ಕಳುಹಿದನೋ. ತರುವಾಯ ಶುಕದೇವನಂ ಅಂತಃಪುರದೊಳೆ ಕಳುಹಿದನೋ. ಉಪಚಾರ ಕಿಂ ಕಮನೀಯ ಪ್ರಮದೆಯರಂ ನೇಮಿಸಿದನೋ. ಭೋಗ ಸಾಮಗ್ರಿಗಳಿಂ ಶುಕದೇವನಂ ರಮಿಸಿದನೋ. ಭೋಗ ಸಾಮಗ್ರಿಗಳಿಂ ಶುಕದೇವನಂ ರಮಿಸಿದನೋ. ಸಕಲದೊಳ್ ಶುಕದೇವನ ಶಾಂತ ಚಿತ್ತವಂ ವೀಕ್ಷಿಸಿದನೋ. ನಂತರ ಶುಕದೇವನನ್ನು ಅಂತಃಪುರದೊಳಕ್ಕೆ ಕಳುಹಿಸಿದನು. ಅವನ ಉಪಚಾರಕ್ಕೆಂದು ಕಾಮವನ್ನು ಪ್ರೇರೇಪಿಸುವ ಸುಂದರಿಯರನ್ನು ನೇಮಿಸಿದನು. ಭೋಗದ ಸಾಮಗ್ರಿಗಳಿಂದ ಶುಕದೇವನನ್ನು ರಮಿಸಿದನು. ಈ ಎಲ್ಲಾ ಕ್ರಮದೊಳಗೆ ಶುಕದೇವನ ಶಾಂತವಾಗಿರುವ ಚಿತ್ತವನ್ನು ವೀಕ್ಷಿಸಿದನು. ಬಳಿಕ ತನ್ನ ಬಳಿಗೆ ಶುಕದೇವನನ್ನು ಕರೆಸಿಕೊಂಡ ಜನಕ ಮಹಾರಾಜನು ಹೀಗೆಂದನು: ಹೇ ಬ್ರಹ್ಮದೇವನೇ, ಶುಕನೇ, ಪರಮ ಪುರುಷಾರ್ಥ ಸಿದ್ಧಿಗಾಗಿ ಯಾವ ಅವಶ್ಯ ಕರ್ತವ್ಯಗಳು ಇರುವವೋ ಅವನ್ನೆಲ್ಲವನ್ನೂ ನೀನು ಪೂರ್ಣಗೊಳಿಸಿರುವೆ. ಸಕಲ ಮನೋರಥಗಳನ್ನು ನೀನು ಪ್ರಾಪ್ತ ಮಾಡಿಕೊಂಡಿರುವೆ. ಆಗ ಶುಕದೇವನು ತನ್ನ ಮನದ ಸಂಶಯವನ್ನು ಜನಕನ ಮುಂದಿಟ್ಟನು. ರಾಜನ್, ಸಂಸಾರ ಸ್ವರೂಪಿ ಆಡಂಬರದುತ್ಪನ್ನವಿದು ಹೇಗೆ. ಸಂಕಲ್ಪದೊಳ್ ಸಂಸಾರ ನಷ್ಟವಿದು ಹೇಗೆ. ಸಂಸಾರ ಸ್ವರೂಪಿ ಆಡಂಬರದುತ್ಪನ್ನವಿದು ಹೇಗೆ. ಸಂಕಲ್ಪದೊಳ್ ಸಂಸಾರ ನಷ್ಟವಿದು ಹೇಗೆ. ಸಂಬಂಧಿತ ವಿಷಯವಂ ನಿನ್ನಿಂದ ತಿಳಿಯಲಿಚ್ಛಿಸುವೆನೋ. ಸಂಬಂಧಿತ ವಿಷಯವಂ ನಿನ್ನಿಂದ ತಿಳಿಯಲಿಚ್ಛಿಸುವೆನೋ. ಜಗದೋಳ್ನಾಂ ಶಾಂತಿಯಂ ಹೊಂದ ಬಯಸುವೆನೋ. ಜಗದೋಳ್ನಾಂ ಶಾಂತಿಯಂ ಹೊಂದ ಬಯಸುವೆನೋ. ತಾತ್ಪರ್ಯ: ಸಂಸಾರ ಸ್ವರೂಪವೇ ಆದ ಈ ಆಡಂಬರದ ಉತ್ಪನ್ನವು ಹೇಗಿರುವುದು. ಸಂಕಲ್ಪದೊಳಗಿನ ಸಂಸಾರದ ಈ ನಷ್ಟವಿದು ಹೇಗಾಗುವುದು. ಈ ಸಂಬಂಧಿತದಲ್ಲಿ ಇರುವ ವಿಷಯವನ್ನು ನಿನ್ನಿಂದ ತಿಳಿಯಲು ಇಚ್ಛಿಸುವೆನು. ಈ ಜಗದೊಳಗೆ ನಾನು ಶಾಂತಿಯನ್ನು ಹೊಂದಲು ಬಯಸುವೆನು. ಆಗ ಜನಕ ಮಹಾರಾಜನು ಹೀಗೆಂದನು: ಶುಕದೇವನೇ, ಪರಮ ಪುರುಷ ಪರಮಾತ್ಮನ ವಿನಃ ಮತ್ತೇನಿಲ್ಲವೋ.
ಸ್ವಯಂ ವಿವೇಕದ್ವಾರದೊಳ್ ತತ್ವಗಳ ನೀಂ ತಿಳಿದಿರುವೆಯೋ ಪರಮ ಪುರುಷ ಪರಮಾತ್ಮನ ವಿನಃ ಮತ್ತೆ ನಿಲ್ಲವೋ ಸ್ವಯಂ ವಿವೇಕ ದ್ವಾರದೊಳ್ ತತ್ವಗಳ ನೀಂ ತಿಳಿದಿರುವೆಯೋ ನೀಂ ತ್ಯಾಗದೋಳ್ ವೀರನಾಗಿಹೆಯೋ ವಿರಕ್ತನಾಗಿಹೆಯೋ ನೀಂ ತ್ಯಾಗದೋಳ್ ವೀರನಾಗಿಹೆಯೋ ವಿರಕ್ತನಾಗಿಹೆಯೋ ಪೂರ್ಣ ಕಾಮನಾದ್ದರಿಂ ಮುಕ್ತನಾದ್ದರಿಂ ಶೇಷವೇನೋ ಉಳಿದಿಲ್ಲವೋ. ತಾತ್ಪರ್ಯ: ಪರಮ ಪುರುಷನಾದ ಆ ಪರಮಾತ್ಮನ ವಿನಃ ಮತ್ತೇನೂ ಇಲ್ಲವು. ಸ್ವಯಂ ವಿವೇಕದ ಬಾಗಿಲಿನಿಂದಲೇ ನೀನು ತತ್ವಗಳನ್ನು ತಿಳಿದಿರುವೆ. ನೀನು ತ್ಯಾಗದೊಳಗೆ ವೀರನಾಗಿರುವೆ, ವಿರಕ್ತನೂ ಆಗಿರುವೆ. ಪೂರ್ಣ ಕಾಮನಾದ್ದರಿಂದ ಮುಕ್ತನಾದ್ದರಿಂದ ಇನ್ನು ಮಾಡಬೇಕಾದ್ದು ಏನೂ ಉಳಿದಿಲ್ಲವು. ಈ ರೀತಿಯಲ್ಲಿ ಶ್ರೀರಾಮ ಶುಕದೇವನು ಮೇರುಗಿರಿಯ ಶಿಬಿರವನ್ನು ಹೊಕ್ಕು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ 10,000 ವರ್ಷಗಳ ಬಳಿಕ ಪರಮಾತ್ಮನಲ್ಲಿ ಲೀನನಾದನು. ಶ್ರೀರಾಮನು ಹೀಗೆಂದನು: ಶುಕದೇವರ ವಿಜಯಶ್ರವಣದಿಂದ ಇಂದು ನಾನು ಪಾವನನಾದೆ ಮುನಿವರ್ಯ. ಹೀಗೆಂದು ಹೇಳಿದ ಶ್ರೀರಾಮನು ಅಶ್ರುವಿನಿಂದ ಉದುರಿದ ಧಾರೆಯನ್ನು ತನ್ನ ಉತ್ತರೀಯದಿಂದ ಒರೆಸಿಕೊಂಡನು. ಇದನ್ನು ಗಮನಿಸಿದ ದಶರಥನ ಮನಸ್ಸಿಗೂ ನೆಮ್ಮದಿ ದೊರಕಿದಂತಾಯಿತು. ವಿಶ್ವಾಮಿತ್ರನು ನಂತರದಲ್ಲಿ ತನ್ನ ಅಭಿಪ್ರಾಯವನ್ನು ಮಂಡಿಸಲು ಮೊದಲು ಮಾಡಿದನು. ಸಭಿಕರೇ, ರಾಜಕುಮಾರ ಶ್ರೀರಾಮನೋ ಜ್ಞೇಯ ತತ್ವವಂ ನಿಶ್ಚಯದೆ ಜ್ಞಾನಿಸಿರುವನೋ ಭೋಗವಂ ಶುದ್ಧ ಬುದ್ಧಿಯೊಳ್ ಜಯಿಸಿರುವನೋ ಜ್ಞೇಯ ತತ್ವವಂ ನಿಶ್ಚಯದ ಜ್ಞಾನಿಸಿರುವನೋ ಭೋಗವಂ ಶುದ್ಧ ಬುದ್ಧಿಯೊಳ್ ಜಯಿಸಿರುವನೋ ರಾಗಾದಿ. ತಾತ್ಪರ್ಯ: ಜ್ಞೇಯ ಅಂದರೆ ಯಾವುದು ತಿಳಿದುಕೊಳ್ಳುವುದೋ ಅದರ ತತ್ವವನ್ನು ನಿಶ್ಚಯವಾಗಿ ಸ್ವಂತ ಸಾಕ್ಷಿಯೊಳಗೆ, ಭೋಗವನ್ನು ಶುದ್ಧವಾಗಿರುವ ಬುದ್ಧಿಯೊಳಗೆ ಜಯಿಸಿರುವೆ. ರಾಗ ಇತ್ಯಾದಿ ದೋಷವು ಇರದೆ ವಿದ್ವಾಂಸ ಎಂದು ಎನಿಸಿರುವೆ. ಸದ್ಗುರುಗಳ ಮುಖಾಂತರವಾದ ಉಪದೇಶಕ್ಕೆಂದು ಅರ್ಹನಾಗಿರುವೆ. ವಿಶ್ವಾಮಿತ್ರನು ವಸಿಷ್ಠರ ದಿಕ್ಕಿಗೆ ತಿರುಗಿ, ಹೇ ಶ್ರೀ ವಸಿಷ್ಠ ಮುನಿಯೇ, ಶ್ರೀರಾಮನಿಗೆ ಪರಮಾರ್ಥ ತತ್ವಗಳನ್ನು ಉಪದೇಶಿಸಬೇಕು. ಹಿಂದೆ ನನಗೆ ಉಪದೇಶಿಸಿದ ರೀತಿಯಲ್ಲೇ ಶ್ರೀರಾಮನಿಗೆ ಉಪದೇಶಿಸಬೇಕು. ಏಕೆಂದರೆ ನಿಮ್ಮ ಉಪದೇಶವು ಜ್ಞೇಯ ವಸ್ತುವಿನ ಬೋಧವನ್ನು ಮಾಡಿಕೊಡುವಂಥದ್ದು, ಜೊತೆಗೆ ವಿಶ್ರಾಮವನ್ನು ದಯಪಾಲಿಸುವಂಥದ್ದೂ ಆಗಿದೆ. ಯುಕ್ತನಿಗೆ ಮಾಡುವ ಬೋಧನೆಯಿಂದ ಪಾಂಡಿತ್ಯವು ಸಾರ್ಥಕತೆಯನ್ನು ಕಾಣುವುದು ಮಹಾತ್ಮ. ಈ ಮಾತನ್ನು ಕೇಳಿದ ಬಳಿಕ ದಶರಥನನ್ನು ಸೇರಿದಂತೆ ಉಳಿದ ಸಭಿಕರು ಒಕ್ಕೊರಲಿನಿಂದ ಸಾಧು ಸಾಧು ಎಂದು ಉದ್ಗರಿಸಿದರು. ವಸಿಷ್ಠನು ಸಭಿಕರಿಗೆ ಕೈ ಮುಗಿದು ಹೀಗೆಂದನು: ನೀನು ನಿಯೋಜಿಸಿರುವ ಕಾರ್ಯವನ್ನು ನಾನು ಶಿರಸಾವಹಿಸಿ ನಿಭಾಯಿಸುವೆ ಮುನೀಶ್ವರ. ಈ ಹಿಂದೆ ಭಗವಾನ್ ಪದ್ಮಯೋನಿ ಬ್ರಹ್ಮದೇವನು ನಿಷದ ಪರ್ವತದ ಮೇಲೆ ಕುಳಿತು ಉಪದೇಶಿಸಿದ ಜ್ಞಾನ ಸ್ವರೂಪವು ಅವಿಕಲ್ಪ ರೂಪದಿಂದ ನನ್ನ ಸ್ಮರಣೆಯಲ್ಲಿ ಇರುವುದು. ಅದನ್ನೇ ಯಥಾವತ್ ಶ್ರೀರಾಮನಿಗೆ ಉಪದೇಶಿಸುವೆನು. ಈ ಮಾತನ್ನು ಕೇಳಿದ ವಿಶ್ವಾಮಿತ್ರರು ತನ್ನ ಆಸನದಲ್ಲಿ ಸುಖದಿಂದ ಕುಳಿತನು. ದಶರಥನೂ ಸೇರಿದಂತೆ ಶ್ರೀರಾಮ ಹಾಗೂ ಇತರರು ಮೈಯೆಲ್ಲ ಕಿವಿಯಾಗಿ ಕರಮುಗಿದು ಭಕ್ತಿ ಭಾವದಿಂದ ವಸಿಷ್ಠರ ಮಾತುಗಳನ್ನು ಆಲಿಸಲು ಮೊದಲಾದರು. ಆಗ ವಸಿಷ್ಠನು, ಹೇ ಶ್ರೀರಾಮ, ನನ್ನ ಉಪದೇಶವನ್ನು ದಯವಿಟ್ಟು ಆಲಿಸುವವನಾಗು. ಜಗವೀಂ ಸಂಕಲ್ಪ ವಿಕಲ್ಪ ನಿರ್ಮಾತೃವೋ ಮನೋರಾಹ್ಯ ವಿಲಾಸವು ಇಂದ್ರಜಾಲ ರಚಿತವೋ ಜಗವೀಂ ಸಂಕಲ್ಪ ವಿಕಲ್ಪ ನಿರ್ಮಾತೃವೋ
ಮನೋರಾಹ್ಯ ವಿಲಾಸವು ಇಂದ್ರಜಾಲ ರಚಿತವೋ ಅರ್ಥಗಳ ಪ್ರತಿಭಾಸವು ವಾತದೊಳ್ ಭೂಕಂಪನವೋ ಅರ್ಥಗಳ ಪ್ರತಿಭಾಸವು ವಾತದೊಳ್ ಭೂಕಂಪನವೋ ಕಲ್ಪಿತ ಪಿಶಾಚಿಯು ಮೌಕ್ತಿಕ ರಾಶಿಯೋ ಕಲ್ಪಿತ ಪಿಶಾಚಿಯು ಮೌಕ್ತಿಕ ರಾಶಿಯೋ ತಾತ್ಪರ್ಯ: ಈ ಜಗವು ಸಂಕಲ್ಪ ಹಾಗೂ ವಿಕಲ್ಪಗಳನ್ನು ನಿರ್ಮಿಸುವುದು, ಮನಸ್ಸಿಗೆ ಮುದವನ್ನು ಕೊಡುವ ವಿಲಾಸವು ಇಂದ್ರಿಯಗಳ ಜಾಲದಿಂದ ರಚಿತವಾಗಿರುವುದು, ಅರ್ಥಗಳ ಪ್ರತಿಭಾಸವು ಗಾಳಿಯೊಳಗಿನ ಭೂಕಂಪನವಾಗಿರುವುದು, ಕಲ್ಪಿತವಾಗಿರುವ ಈ ಪಿಶಾಚಿಯು ಸೃಷ್ಟಿಸಿಕೊಂಡಿರುವ ರಾಶಿಯಾಗಿರುವುದು. ಪ್ರತೀತ ವೃಕ್ಷಗತಿಯು ಸ್ವಪ್ನ ನಗರವೋ ಆಕಾಶ ಪುಷ್ಪವು ಅಕಾಲಿಕ ಭ್ರಮೆಯೋ ಪ್ರತೀತ ವೃಕ್ಷಗತಿಯು ಸ್ವಪ್ನ ನಗರವೋ ಆಕಾಶ ಪುಷ್ಪವು ಅಕಾಲಿಕ ಭ್ರಮೆಯೋ ಮಿಥ್ಯಾರೂಪವು ದೃಢ ಸ್ವರೂಪವು ಮಿಥ್ಯಾರೂಪವು ದೃಢ ಸ್ವರೂಪವೋ ವಾಸನೆಯೊಳ್ ಶರೀರವೀಂ ಪಂಚಭೂತಗಳ ಸಮುದಾಯವೋ ವಾಸನೆಯೊಳ್ ಶರೀರವೀಂ ಪಂಚಭೂತಗಳ ಸಮುದಾಯವೋ ತಾತ್ಪರ್ಯ: ಆಗಲೇ ತಿಳಿದಿರುವ ಈ ವೃಕ್ಷದ ಗತಿಯು ಸ್ವಪ್ನ ರೀತಿಯ ನಗರವಾಗಿರುವುದು, ಈ ಆಕಾಶದ ಪುಷ್ಪವು ಅಕಾಲಿಕವಾಗಿರುವ ಭ್ರಮೆಯಾಗಿರುವುದು, ಸುಳ್ಳಿನ ರೂಪವೂ ಹಾಗೂ ದೃಢವಾದ ಸ್ವರೂಪವೂ ಆದ ವಾಸನೆಯೊಳಗೆ ಈ ಶರೀರಗಳು 5 ಮೂಲಭೂತ ಪದಾರ್ಥಗಳ ಸಮುದಾಯವಾಗಿರುವುದು. ಅವಿದ್ಯಾರೂಪಿ ನದಿಯೋ ಜೀವಿಗಳ ಭ್ರಮೆಯೋ ಭಿನ್ನಧಾರೆ ರೂಪವೋ ವಿಸ್ತಾರದೊಳ್ ಶೋಭಾಯನವೋ ಅವಿದ್ಯಾರೂಪಿ ನದಿಯೋ ಜೀವಿಗಳ ಭ್ರಮೆಯೋ ಭಿನ್ನಧಾರೆ ರೂಪವೋ ವಿಸ್ತಾರದೊಳ್ ಶೋಭಾಯನವೋ ಮೂಢ ಪುರುಷಂಗೆ ಅಪಾರವೋ ಚಂಚಲ ಭಾಸಮಾನವೋ ಮೂಢ ಪುರುಷಂಗೆ ಅಪಾರವೋ ಚಂಚಲ ಭಾಸಮಾನವೋ ನವತರಂಗಗಳ ಉತ್ಪನ್ನವೋ ನವತರಂಗಗಳ ಉತ್ಪನ್ನವೋ ವಿಲೀನವೋ ನವತರಂಗಗಳ ಉತ್ಪನ್ನವೋ ವಿಲೀನವೋ. ತಾತ್ಪರ್ಯ: ಅವಿದ್ಯಾರೂಪಿ ಅಂದರೆ ಕೇವಲ ಲೌಕಿಕ ತಿಳುವಳಿಕೆಯನ್ನು ಹೊಂದಿರುವ ಈ ನದಿಯೋ ಜೀವಿಗಳ ಭ್ರಮೆಯಾಗಿರುವುದು, ಭಿನ್ನವಾಗಿರುವ ಧಾರೆಯ ರೂಪವಾಗಿರುವುದು, ವಿಸ್ತಾರದೊಳಗೆ ಶೋಭಾಯಮಾನವು, ಮೂಢ ಪುರುಷರಿಗೆ ಅಪಾರವೂ ಚಂಚಲ ರೀತಿಯಾಗಿ ಭಾಸಮಾನವೂ ಆಗಿರುವುದು. ಈ ರೀತಿಯ ನವತರಂಗಗಳು ಉತ್ಪನ್ನವಾಗುವುದು ಹಾಗೂ ವಿಲೀನವೂ ಆಗುವುದು. ಶ್ರೀರಾಮ, ಇಂತಹ ಈ ಸಮಯವು ಮೊದಲನೇ ತ್ರೇತಾಯುಗವಲ್ಲ. ಈ ಬ್ರಹ್ಮಕಲ್ಪದ ಅವಯವದ ಭೂತವಾದ 72ನೇದು ವತ್ಸ. ಇದರಲ್ಲಿ ಹಿಂದಿನವರ ಜೊತೆಗೆ ಹೊಸಬರೂ ಸೇರಿರುವರೋ? ನೀನೋ ತ್ರೇತಾಯುಗದ
ತ್ರೇತಾಯುಗದೊಳ್ ಹಲವು ಬಾರಿ ರಾಮನಾಗಿಯೇ ಜನಿಸಿರುವೆ. 72ನೇ ಬಾರಿಯೂ ರಾಮನಾಗಿಯೇ ಅವತರಿಸಿರುವೆ. ತ್ರೇತಾಯುಗದೊಳ್ ಹಲವು ಬಾರಿ ರಾಮನಾಗಿಯೇ ಜನಿಸಿರುವೆ. 72ನೇ ಬಾರಿಯೂ ರಾಮನಾಗಿಯೇ ಅವತರಿಸಿರುವೆ. ಮುಂಬರುವ ಭವಿಷ್ಯದೊಳ್ ರಾಮನಾಗಿಯೇ ಬರುವೆ. ವಿಶ್ವಾಮಿತ್ರರಾದಿಯಾಗಿ ಪುನಃ ಬಂದಿರುವೆ. ತಾತ್ಪರ್ಯ: ತ್ರೇತಾಯುಗದೊಳಗೆ ಹಲವು ಬಾರಿ ರಾಮನಾಗಿಯೇ ನೀನು ಜನಿಸಿರುವೆ. 72ನೇ ಬಾರಿಯೂ ರಾಮನಾಗಿಯೇ ಅವತರಿಸಿರುವೆ. ಮುಂದೆ ಬರುವ ಭವಿಷ್ಯದೊಳಗೆ ರಾಮನಾಗಿಯೇ ಬರುವೆ. ವಿಶ್ವಾಮಿತ್ರ ಇತ್ಯಾದಿಯರಾದಿಯಾಗಿ ನಾನು ಪುನಃ ಬಂದಿರುವೆ. ದಶರಥಾದಿ ರೂಪಗಳೀ ಬಾರಿ ಬಾರಿ ಉತ್ಪನ್ನವೋ. ರೂಪಗಳೀಂ ಪೂರ್ವದ ರೀತಿಯಲ್ ಪುನಶ್ಚೇತನವೋ. ದಶರಥಾದಿ ರೂಪಗಳೀಂ ಬಾರಿ ಬಾರಿ ಉತ್ಪನ್ನವೋ. ರೂಪಗಳೀಂ ಪೂರ್ವದ ರೀತಿಯಲ್ ಪುನಶ್ಚೇತನವೋ. ಅನ್ಯಥಾ ಭಿನ್ನವೋ ಇದನ್ನಾಂ ಅರಿತಿರುವೆನೋ. ಸಕಲ ಕರ್ಮಗಳೀಂ ಅವಸ್ಥೆಯೊಳ್ ಸಮಾನವೋ. ಸಕಲ ಕರ್ಮಗಳೀಂ ಅವಸ್ಥೆಯೊಳ್ ಸಮಾನವೋ. ಸಕಲ ಕರ್ಮಗಳೀಂ ಅವಸ್ಥೆಯೊಳ್ ಸಮಾನವೋ. ತಾತ್ಪರ್ಯ: ದಶರಥ ಹಾಗೂ ಇತ್ಯಾದಿ ಈ ರೂಪಗಳು ಬಾರಿ ಬಾರಿ ಉತ್ಪನ್ನವಾಗಿರುವವು. ಈ ರೂಪಗಳು ಹಿಂದಿನ ರೀತಿಯಲ್ಲೇ ಪುನಶ್ಚೇತನವಾಗಿರುವುದು ಅಥವಾ ಬೇರೆ ರೀತಿಯಾಗಿರುವುದು. ಇದನ್ನು ನಾನು ಅರಿತಿರುವೆನು. ಸಕಲ ಈ ಕರ್ಮಗಳು ಅವಸ್ಥೆಯೊಳಗೆ ಸಮಾನವಾಗಿರುವುದು.